ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ಬರಲು ಶಾಸಕರು ಸ್ಮಾರ್ಟ್ ಕ್ಲಾಸ್ ಆರಂಭಿಸಲು ಯೋಜನೆ ರೂಪಿಸಿದ್ದಾರೆ, ಸದುಪಯೋಗಪಡಿಸಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಬಾಯ್ಸ್ ಹೋಮ್ ಕಲಿಕಾ ಕೇಂದ್ರದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ರವರ ಸಹಯೋಗದೊಂದಿಗೆ 10ನೇ ತರಗತಿಯ ಪರೀಕ್ಷೆ 2 ವಿದ್ಯಾರ್ಥಿಗಳಿಗೆ ಕಲಿಕಾ ಕೇಂದ್ರಗಳಲ್ಲಿ ವಿಶೇಷ ಉಚಿತ ಸನ್ನಿವಾಸ ತರಬೇತಿ ಉದ್ಘಾಟಿಸಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿದ್ದು, ಅವರಿಗೆ ಕಲಿಕಾ ಕೇಂದ್ರದ ಮೂಲಕ ಸವಿನಾಶ ತರಬೇತಿ ನೀಡುತ್ತಿದೆ. ಇದರ ಸಂಪೂರ್ಣ ಖರ್ಚುವನ್ನು ಶಾಸಕರು ವಹಿಸಿಕೊಳ್ಳುತ್ತಿದ್ದಾರೆ. ಅವರ ಉದ್ದೇಶ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಎಲ್ಲರೂ ಉತ್ತೀರ್ಣರಾಗಲಿ ಎಂದು ಅವರ ಆಸೆಯನ್ನು ನಾವೆಲ್ಲರೂ ಈಡೇರಿಸೋಣ ಎಂದರು. ಕಾರ್ಯಕ್ರಮವನ್ನು ತಾಪಂ ಯು ಶ್ರೀನಿವಾಸ್, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್ ಪುಟ್ಟರಾಜು. ಸನ್ಮಾನ್ಯ ಶಾಸಕರು ಯಾರು ಗೊತ್ತಿರುತ್ತಾನೆ ಕೇಳೋದು ಏನ್ ಖರ್ಚಾಗುತ್ತೆ ಅದನ್ನೆಲ್ಲ ನಾನೇ ಭರಿಸ್ತೀನಿ, ಪಾಸ್ ಆಗ್ಬೇಕಷ್ಟೇ. ಅವರ ಆಸೆ ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲಾ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಅನುಷ್ಠಾನಗೊಳಿಸಬೇಕು ಅಂತ ತುಂಬಾ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ 122 ಸ್ಕೂಲ್ಗಳು ಮಾತ್ರ ಬಾಕಿ ಇದೆ. ಅದರಲ್ಲೂ 25 ಶಾಲೆ ಈಗ ಈ ಒಂದು ತಿಂಗಳಲ್ಲಿ ಮುಗಿಯುತ್ತೆ. ಇನ್ನು 100 ಶಾಲೆಗಳಿಗೆ ಅವರು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಿದ್ರೆ ಅಲ್ಲಿಗೆ ಅವರ ಕನಸು ಏನಿದೆ ಅದು ಈಡೇರುತ್ತೆ. ಅದರ ಜೊತೆಗೆ ಎಲ್ಲ ಶಾಲೆಗಳು ಏನು ನಾವು ಆಕರ್ಷಣೀಯವಾಗಿ ನೋಡ್ತಾ ಇರ್ತಕ್ಕಂಥ ಖಾಸಗಿ ಶಾಲೆಗಳು ಹೇಗಿದೆಯೋ ಅದೇ ರೀತಿಯ ಕಟ್ಟಡಗಳು, ಸೌಲಭ್ಯಗಳು ಎಲ್ಲ, ಮತ್ತೆ ಜೊತೆಗೆ ಶಿಕ್ಷಕರಿಗೆ ತರಬೇತಿಗಳನ್ನ ಕೊಡಿಸೋದಕ್ಕೂ ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿಸಿದ್ದಾರೆ. ಆ ಕಾರ್ಯ ಕೂಡ 25 ಕೋಟಿ ಅನುದಾನದ ವೆಚ್ಚದಲ್ಲಿ ಈಗ ಪ್ರಾರಂಭ ಆಗ್ತಾ ಇದೆ. ಸೊ 20 ಶಾಲೆಗಳಿಗೆ 25 ಕೋಟಿ ರೂಗಳನ್ನ ಅವರು ಈಗ ಅನುದಾನವನ್ನ ಕೊಡಿಸ್ತಾ ಇದ್ದಾರೆ. ಸೊ ಇದೆಲ್ಲವೂ ಹಂತ ಹಂತದಲ್ಲಿ ಅವರ ಕನಸೇನಿದೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂತಹ ಒಂದು ಮೂಲಭೂತ ಸೌಕರ್ಯಗಳೊಂದಿಗೆ ಮಕ್ಕಳು ಉಚಿತವಾದಂತಹ ಶಿಕ್ಷಣ ಪಡಿಬೇಕು ಅಂತಕ್ಕಂಥದ್ದು, ಅದು ಈಡೇರೋದಕ್ಕೆ ಅವರಿಂದ ಇಷ್ಟು ಸಹಕಾರಗಳು ನಮಗೆ ನಿರಂತರವಾಗಿ ಸಿಗ್ತಾ ಇದೆ. ನಾವು ನಮ್ಮ ಮಕ್ಕಳಿಂದ, ಶಿಕ್ಷಕರಿಂದ, ಮುಖ್ಯ ಶಿಕ್ಷಕರಿಂದ, ನಮ್ಮ ಇಲಾಖೆ ಕಡೆಯಿಂದ ಅವರು ಕೇಳ್ತಾ ಇರೋದು ಒಂದೇ, ಫಲಿತಾಂಶ. ಈಗ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದ್ರೆ, ನೀವೆಲ್ಲರೂ ಇವತ್ತು ಏನೋ ಪಿಕ್ನಿಕ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಬಂದವರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ. ಖಂಡಿತ ಪಿಕ್ನಿಕ್ ಬಂದಿಲ್ಲ. ಇದು ಕಡೆಯ ಒಂದು ಅವಕಾಶ. ನಾವು ಮೊದಲನೇ ಎಕ್ಸಾಮ್ ದಿನನೂ ನಾವು ಹೇಳಿದ್ವಿ, ಇದು ಕಡೆಯ ಅವಕಾಶ ನಿಮಗೆ ಅಂತ ಅಂದ್ಬಿಟ್ಟು. ಏನೋ ಕಾರಣಗಳಿಂದ ನೀವು 1-2 ಸಬ್ಜೆಕ್ಟ್ ಹೋಗಿರ್ಬೋದು, ಕೆಲವರು 4 ಸಬ್ಜೆಕ್ಟ್ ಹೋಗಿಸ್ಕೊಂಡಿರ್ಬೋದು. ಆದ್ರೆ ಇದರ ಹಿಂದೆ ಒಂದು ಸುಮಾರು 10-15 ದಿನಗಳಿಂದ ರಿಸಲ್ಟ್ ಇದ್ದಾರೆ. ಮತ್ತೆ ನಾವು ಕಲಿಕಾ ಕೇಂದ್ರ ನಡೆಸ್ತಾ ಇರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ 2 ಹಾಸ್ಟೆಲ್ಗಳು, ಮತ್ತೆ ಇಲ್ಲಿ ಬಾಯ್ಸ್ ಹೋಮ್, ಮತ್ತೆ ಅಲ್ಪಸಂಖ್ಯಾತರ ಇಲಾಖೆಯ 2 ಹಾಸ್ಟೆಲ್ಗಳಿದೆ. ಇದೇ ತರ ಹಲಗೂರು ಬ್ಯಾಟರಳ್ಳಿನಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲೂ ಕೂಡ ಕಲಿಕಾ ಕೇಂದ್ರವನ್ನ ನಡೆಸ್ತಾ ಇದ್ದೀವಿ. ಒಟ್ಟು ತಾಲೂಕಿನಾದ್ಯಂತ 5 ಕಲಿಕಾ ಕೇಂದ್ರಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಪೋಷಕರ ವಿಲಿಂಗ್ನೆಸ್, ಅವರ ಪೋಷಕರು ಒಪ್ಪಿಗೆ ಪಡೆದು ಇಷ್ಟು ಜನ ಬಂದಿರೋದು. ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ನಂತರದಲ್ಲಿ ಇನ್ನೂ ಒಂದಷ್ಟು ಜನ ಸೇರ್ಕೊಳ್ಬಹುದು ಅಂತ ಅನ್ಕೊಂಡಿದೆ. ಸೊ ಯಾರು ಬಂದು ಯಾವುದೋ ಬೇರೆ ಸ್ಕೂಲಲ್ಲಿ ಓದ್ತಾ ಇತ್ತು, ಇಲ್ಲ ಅಜ್ಜಿ ಮನೆಗೆ ಬಂದಿರ್ಬೋದು, ಆ ಥರದ ಮಕ್ಕಳು ಕೆಲವರು ಬಂದು ಕೇಳ್ಕೊಂಡು ಹೋಗಿದ್ದಾರೆ. ನಾವು ಈ ತರ ಸಂಬಂಧಿಕರ ಮನೆಯಲ್ಲಿ ಇದೀವಿ, ನಮಗೂ ಸಿಗುತ್ತಾ, ಮತ್ತೆ ಲಾಸ್ಟ್ ಇಯರ್ ನಾನು ಯಾವುದೋ ಕಾರಣದಿಂದ ಪರೀಕ್ಷೆನೆ ತೆಕ್ಕೊಂಡಿರ್ಲಿಲ್ಲ, ನಮಗೂ ಸಿಗುತ್ತಾ ಅಂತೆಲ್ಲ ಕೇಳಿದ್ದಾರೆ. ಅಂತ ಮಕ್ಕಳಿಗೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಮತ್ತೆ ದಾನಿಗಳು ಎಲ್ಲರೂ ಸಾಕಷ್ಟು ಒಂದು ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಮ್ಮ ಸನ್ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೆ ನಮಗೆ ಧನ ಸಹಾಯವನ್ನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲ ಸಂಪೂರ್ಣವಾಗಿ ಮಕ್ಕಳ ಕಲಿಕೆ ತಾನೆ, ನಾನು ಅದೆಷ್ಟು ಖರ್ಚಾದ್ರೂ ನಾನೇ ಭರಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಪೋರ್ಟ್ ಅನ್ನ ಕೊಟ್ಕೊಂಡಿದ್ದಾರೆ. ಸೊ ಇಂತಹ ಶಿಕ್ಷಕರ ಸಂಘ, ಸಹ ಶಿಕ್ಷಕರ ಸಂಘ, ನಮ್ಮ ಶಿಕ್ಷಕರು ಎಲ್ಲರೂ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆ ತುಂಬಾ ಕಲಿಸೋದಕ್ಕೆ ಏನ್ ಕಂಟೆಂಟ್ ಅನ್ನ ಕಲಿಸ್ಬೇಕು ಆ ಕಂಟೆಂಟ್ ಗಳನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದನ್ನ ಈ ಸೆಂಟರ್ಗಳಿಗೆ ಕೊಡ್ತೀವಿ. ಆ ಸೆಂಟರ್ ಅಲ್ಲಿ ಮಕ್ಕಳು ಪಾಸ್ ಆಗೋದಕ್ಕೆ ಪ್ಲಸ್ ಸ್ಕೋರ್ ಆಗೋದಕ್ಕೆ ನಾವು ಆ ಕಾರ್ಯಕ್ರಮವನ್ನ ಮಾಡಿ ಒಂದಷ್ಟು ಪುಸ್ತಕ ಮಾಡಿದ್ರ ಎಲ್ಲ ಶಾಲೆಗಳಿಗೂ ಹಂಚಿಕೆ ಮಾಡಿದ್ವಿ. ಈ ವರ್ಷ ಅದನ್ನ ಹಂಚಿಕೆ ಮಾಡುವಾಗಿದ್ರು. ಅದನ್ನ ಮಾಡಿದ
600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವರು 55 ವಿದ್ಯಾರ್ಥಿಗಳಿದ್ದಾರೆ. 625ಕ್ಕೆ 623 ಅಂಕಗಳನ್ನು ಪಡೆದಿರೋರು ನಮ್ಮ ಆದರ್ಶ ವಿದ್ಯಾಲಯ, ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಇರೋದು ನಮಗೆಲ್ಲರಿಗೂ ಗೊತ್ತಿದೆ. ಇಡೀ ಜಿಲ್ಲೆಯಲ್ಲಿ ಒಂದು ಕ್ವಾಲಿಟಿ ರಿಸಲ್ಟ್ ಕೊಟ್ಟಿರೋದು ಅಂದ್ರೆ ನಮ್ಮ ಮಳವಳ್ಳಿ ತಾಲೂಕಿನ ಮಕ್ಕಳು. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರು ಹಗಲು ರಾತ್ರಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಈವನ್ ಇದು ಶಾಸಕರ ಗಮನದಲ್ಲೂ ಇದೆ. ಅವ್ರು ಹೇಳಿದ್ರು, ಇಲ್ಲ ಶ್ರಮ ಪಟ್ಟಿದ್ದಾರೆ, ತುಂಬಾ ಖುಷಿ. ಆದ್ರೆ ಪ್ರಥಮ ಸ್ಥಾನ ಬರ್ಲಿಲ್ವಲ್ಲ ಅನ್ನೋದೊಂದು ಅವರಿಗೆ ಬೇಜಾರು. ಮತ್ತೆ ಇಷ್ಟೊಂದು ಮಕ್ಕಳು ಫೇಲ್ ಆದ್ರಲ್ಲ, ಆಗ್ಬಾರದು ಅಂತ. ಸೊ ಅವರ ಒಂದು ಕನಸು ಉತ್ತಮವಾದಂತಹ ಫಲಿತಾಂಶ. ಮುಂದಿನ ಒಂದು ಈ ಪರೀಕ್ಷೆಯಲ್ಲಿ ಯಾರು ಫೇಲ್ ಆಗಬಾರ್ದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ. ಮಕ್ಕಳ ಅವರ ಯಾವುದೇ ಒಂದು ಶ್ರಮದ ಹಣವನ್ನ ನಮಗೆ ವ್ಯಯ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಸೀರಿಯಸ್ ಆಗಿ ಅದು ವೇಸ್ಟ್ ಆಗದೆ ಇರೋಂಗೆ. ಈಗ ನನ್ನ ಕಡೆಯಿಂದ ನಾನು ಒಂದು 10 ರೂಪಾಯಿ 938 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರ್ತಾರೆ. ಆ ಅನುತ್ತೀರ್ಣತೆಗೆ ವಿವಿಧ ಕಾರಣಗಳಿರ್ಬೋದು. ಕೆಲವು ಮಕ್ಕಳು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ 1 ನಂಬರ್ 2 ನಂಬರ್ ಇಂದ ಅನುತ್ತೀರ್ಣರಾಗಿರ್ತಕ್ಕಂಥದ್ದುಂಟು. ಸೊ ಈ ನಿಟ್ಟಿನಲ್ಲಿ 938 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಅಷ್ಟು ವಿದ್ಯಾರ್ಥಿಗಳಿಗೆ ನಮಗೆ ಫಲಿತಾಂಶ ಬಂದ ಮೇ 2ನೇ ತಾರೀಕಿನ ನಂತರ ಮೇ 5ರಿಂದನೇ ಆಯಾ ಶಾಲೆಗಳಲ್ಲಿ ತರಗತಿಗಳು ನಡೀತಾ ಇದೆ. ಇದರ ಒಟ್ಟಿಗೆ ಕಳೆದ ವರ್ಷ ನಮ್ಮಲ್ಲಿ BO ಅವರಾಗಿರ್ತಕ್ಕಂಥ ಶ್ರೀಯುತ ಚಂದ್ರ ಪಾಟೀಲ್ ರವರು ಎಕ್ಸಾಮ್ 3ನೇ ಪರೀಕ್ಷೆಯಲ್ಲಿ 500 ಮಕ್ಕಳಿಗೆ ಈ ತರದ ಸನ್ನಿವಾಸ ತರಗತಿಗಳನ್ನು ನಡೆಸಿ 122 ವಿದ್ಯಾರ್ಥಿಗಳು ಅಲ್ಲಿ ಉತ್ತೀರ್ಣತೆಯನ್ನ ಕಂಡುಕೊಂಡಿದ್ರು. ಸೊ ಇದನ್ನ ನಾವೇನ್ ಮಾಡಿದ್ವಿ, ಈ ಸಲ 2ನೇ ಎಕ್ಸಾಮ್ಗೆ ಇದನ್ನ ಮಾಡೋದ್ರ ಮೂಲಕ ಸಾಕಷ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ನಮ್ಮ ತಾಲೂಕ್ ಪಂಚಾಯತಿ EO ಅವರು ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಂತೋಷ್ ಕುಮಾರ್ ಸರ್ ಎಲ್ಲರೂ ಕೂಡ ಒಂದು ಆಲೋಚನೆಯನ್ನ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ಅವರ ಸಹಯೋಗದೊಂದಿಗೆ ಪ್ರಾರಂಭವನ್ನ ಮಾಡಿದ್ದೀವಿ. ಇದಕ್ಕೀಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ 509 ಮಕ್ಕಳು ನಿನ್ನೆ ತನಕ ರಿಜಿಸ್ಟರ್ ಆಗಿದ್ರು. ಇವತ್ತು ಎಷ್ಟು ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನ ಈ ಕಲಿಕಾ ಕೇಂದ್ರ ಸನಿವಾಸ ಅಂತಂದ್ರೆ ವಸತಿ ಸಹಿತ ಅಂತ. ಇವತ್ತು ಬಂದ್ರೆ ನೀವು ಇವತ್ತೊಂದ್ಸಲ ನಮ್ಮಲ್ಲಿ ಎಂಟರ್ ಆದ್ರೆ ನಾವು ಬಿಡೋದೇ 24ನೇ ತಾರೀಕು ಈವ್ನಿಂಗು ನಿಮಗೆ ನಿಮ್ಮ ಮನೆಗಳಿಗೆ ವಾಪಸ್ಸು ಕಳಿಸೋದು. ಸೊ ನೀವು ಎಲ್ಲೆಲ್ಲಿ ತರಬೇಕು, ಸನ್ಮಾನ್ಯ ಶಾಸಕರು ಯಾರು ಗೊತ್ತಿರುತ್ತಾನೆ, ಗೊತ್ತಿಲ್ಲ ಕೇಳೋದು ಏನ್ ಖರ್ಚಾಗುತ್ತೆ ಅದನ್ನೆಲ್ಲ ನಾನೇ ಭರಿಸ್ತೀನಿ, ಪಾಸ್ ಆಗ್ಬೇಕಷ್ಟೇ. ಅವರ ಆಸೆ ನಿಮ್ಗೆಲ್ರಿಗೂ ಗೊತ್ತಿದೆ. ಎಲ್ಲಾ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಅನುಷ್ಠಾನಗೊಳಿಸಬೇಕು ಅಂತ ತುಂಬಾ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕೇವಲ 122 ಸ್ಕೂಲ್ಗಳು ಮಾತ್ರ ಬಾಕಿ ಇದೆ. ಅದರಲ್ಲೂ